ಬಿರು ಬೇಸಿಗೆ ಶುರುವಾಗಿರೋದ್ರಿಂದ ಹಲವು ಕಡೆಗಳಲ್ಲಿ ನೀರಿನ ಹಾಹಾಕಾರ ಎದ್ದಿದೆ. ಇದೇ ಹೊತ್ತಲ್ಲಿ ಹನಿ ನೀರು ಸಿಕ್ಕರೆ ಸಾಕು ಅಂತ ಸಿಗೋ ನೀರನ್ನೇ ಜನ ಕುಡಿತಿದ್ದಾರೆ. ಆದರೆ ಇದೇ ನೀರು ಜನರಿಗೆ ಕಂಟಕ ಆಗ್ತಾ ಇದೆ. ಹೀಗಾಗಿ ಜೀವಜಲದ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಿದೆ. ಶುದ್ಧ ನೀರು ಸಪ್ಲೈ ಆಗ್ತಾ ಇರುವಂತದ್ದು ದೃಢ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ ಏನು ಕುಡಿಯುವಂತಹ ನೀರಿನಲ್ಲಿ ಫ್ಲೋರೈಡ್ನ ಒಂದು ಪ್ರಮಾಣ ಬಹಳ ಹೆಚ್ಚಿರತಕ್ಕಂಥದ್ದು. ಬೋರ್ ನೀರು ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಜಾಸ್ತಿ ನೋವು ಬರೋದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತು. ಟ್ಯಾಂಕ್ ಇತ್ತು, ಸ್ವಲ್ಪ ತೊಳೆಯೋದಿಲ್ಲ, ಜಾಸ್ತಿ ದಿನಕ್ಕೆ ಒಂದ್ಸಲ. ಜನರ ಪಾಲಿಗೆ ಜೀವಜಲವೇ ಆಗ್ತಿದೆಯಾ ವಿಷಜಲ? ನ್ಯೂಸ್ 18 ರಿಯಾಲಿಟಿ ಚೆಕ್ ವರದಿಯಲ್ಲಿ ಮಹಾಸತ್ಯ. ಬಿಸಿಲು ನೆತ್ತಿ ಸುಡುತ್ತಿದೆ. ಭೂಮಿ ಮೇಲೆ ಕಾಲಿಡುವುದಕ್ಕೂ ಕಷ್ಟವಾಗ್ತಿದೆ. ಬಿಸಿಲಿನ ಬೇಗೆಗೆ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಇದೇ ಹೊತ್ತಲ್ಲಿ ನೀರಿನ ಮೂಲಗಳೆಲ್ಲ ಬತ್ತಿ ಹೋಗುವುದಕ್ಕೆ ಶುರುವಾಗಿವೆ. ಹೀಗಾಗಿ ಜೀವಜಲಕ್ಕಾಗಿ ಜನ ಪರದಾಡುತ್ತಿದ್ದು ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗ್ತಿದೆ. ಇಂಥ ಹೊತ್ತಲ್ಲೇ ಈಗ ಜನ ಕುಡಿತಿರೋ ನೀರಿಗೂ ಕಂಟಕ ಎದುರಾಗಿದೆ. ಜನರ ಪಾಲಿಗೆ ಜೀವಜಲ ಆಗಿರೋದೇ ಜೀವ ಹಿಂಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಊರೂರಲ್ಲೂ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಿದೆ. ಯಾವ್ಯಾವ ಊರಲ್ಲಿ ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದರ ಪರೀಕ್ಷೆ ನಡೆಸ್ತಿದೆ. ಈ ವೇಳೆ ಬಯಲಾದ ಆಘಾತಕಾರಿ ಸಂಗತಿ ಜನರನ್ನ ಬೆಚ್ಚಿ ಬೀಳಿಸ್ತಿದೆ. ಇದು ಮೊದಲೇ ಹೇಳಿ ಕೇಳಿ ಬರದ ನಾಡು ಕೋಲಾರ. ಇಲ್ಲಿ ಮಳೆ ಬಂದ್ರಷ್ಟೇ ನೀರು. ಕೆರೆ ಕುಂಟೆಗಳೆಲ್ಲ ತುಂಬಿದಾಗ ಅದೇ ನೀರನ್ನ ವರ್ಷಪೂರ್ತಿ ಬಳಕೆ ಮಾಡ್ತಾರೆ. ಒಂದು ಕಡೆ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿದೆ. ಇನ್ನೊಂದು ಕಡೆ ಬೆಂಗಳೂರಿನ ಕೊಳಚೆ ನೀರನ್ನ ಸಂಸ್ಕರಿಸಿ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರಕ್ಕೆ ಹರಿಸುತ್ತಿದ್ದಾರೆ. ಆದರೆ ಈವರೆಗೆ ಶಾಶ್ವತ ನೀರಿನ ಮೂಲ ಸಿಕ್ಕಿಲ್ಲ. ಹೀಗಾಗಿ ಹನಿ ನೀರಿಗೂ ಪರದಾಡುತ್ತಿರೋ ಹೊತ್ತಲ್ಲೇ ಇಲ್ಲಿನ ಜನ ಕುಡಿಯೋ ನೀರು ಅದೆಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಪಿಕ್ಕಿ ಕಾಲೋನಿಯಲ್ಲಿ ಕಳೆದ 10 ವರ್ಷಗಳಿಂದ ಜನರು ಇಲ್ಲಿ ಒಂದು ಬೋರ್ವೆಲ್ ನೀರನ್ನೇ ಕುಡಿತಾ ಇದ್ದಾರೆ. ಬೋರ್ವೆಲ್ಗಳಿಂದ ನೀರನ್ನು ಟ್ಯಾಂಕಿಗೆ ತುಂಬಿಸಿ ಆನಂತರ ನಲ್ಲಿಗಳ ಮೂಲಕ ಜನರು ನೀರನ್ನು ಇಲ್ಲಿ ಕುಡಿತಾ ಇರ್ತಕ್ಕಂಥದ್ದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತದೆ. ಬೋರ್ ನೀರು ಕುಡಿಯೋದು. ಆದರೆ ಚಿಕ್ಕ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಊರಲ್ಲಿ. ಆದರೆ ಅವರಿಗೆ ಕೆಮ್ಮು, ನೆಗಡಿ, ಜ್ವರ ಬಂದರೆ ಬೇಗ ಹೋಗೋದಿಲ್ಲ. ಶುದ್ಧ ನೀರು ಬೇಕು ನಮ್ಮ ಊರಿಗೆ, ಹಕ್ಕಿಪಿಕ್ಕಿ ಗ್ರಾಮಕ್ಕೆ ಮತ್ತು ಹಳ್ಳಿಗಳಿಗೂ ಇದೆ ಫಿಲ್ಟರ್ ವಾಟರ್. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿ. ಈ ಕಾಲೋನಿ ಜನರಿಗೆ ಬೋರ್ವೆಲ್ ನೀರೇ ಆಧಾರ. ಬೋರ್ವೆಲ್ನಿಂದ ಟ್ಯಾಂಕ್ ತುಂಬಿಸಿ ಆ ಟ್ಯಾಂಕ್ನಿಂದ ಇಡೀ ಊರಿಗೆ ನೀರು ಸಪ್ಲೈ ಮಾಡ್ತಾರೆ. ಆದರೆ ಈ ನೀರು ಅದೆಷ್ಟರ ಮಟ್ಟಿಗೆ ಸೇಫ್ ಅನ್ನೋದು ಇಲ್ಲಿನ ಜನರನ್ನ ಬಾಧಿಸ್ತಿದೆ. ಹೀಗಾಗಿ ನ್ಯೂಸ್ 18 ಕನ್ನಡ ಇಲ್ಲಿನ ನೀರನ್ನ ಪರೀಕ್ಷೆಗೊಳಪಡಿಸಿದೆ. ಈ ನೀರು ಶುದ್ಧ ಕುಡಿ ನೀರಾಗಿದೆಯಾ, ಅದು ಕುಡಿಲಿಕ್ಕೆ ಈ ಒಂದು ನೀರು ಯೋಗ್ಯವಾಗಿದೆಯಾ ಅನ್ನೋದನ್ನ ನಾವು ಖಂಡಿತ ಒಂದು ಪರೀಕ್ಷೆ ಮಾಡಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ನೀರಿನ ಒಂದು ಮಾದರಿಯನ್ನ ನಾವು ಗ್ರಾಮಸ್ಥರ ಒಂದು ಸಮಕ್ಷಮದಲ್ಲಿ ಇದೀಗ ನಾವು ಒಂದು ಸಂಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕುಡಿದ್ರಿಂದ ಸ್ವಲ್ಪ ನಮಗೇನು ಜ್ವರ ಇವೆಲ್ಲ ಜಾಸ್ತಿ ಆಯ್ತದೆ. ಸರ್ಕಾರದಿಂದ ನಾವು ಮನವಿ ಮಾಡೋದ್ರಿಂದ ಒಂದು ಶುದ್ಧ ನೀರಿನ ಘಟಕ ನಮ್ಗೆ ಕೊಟ್ಟರೆ ಸುಮಾರು ನಾವು 300-350 ಜನ ಇದೆ ಇಲ್ಲಿ ಜನಸಂಖ್ಯೆ ಇದ್ದೀವಿ. ಅದು ಕೊಟ್ಟರೆ ನಮಗೂ ಸರ್ಕಾರದಿಂದ ಸವಲತ್ತು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಸರ್ಕಾರನ ಮನವಿ ಮಾಡ್ತೀವಿ. ಬೇರೆ ಊರಲ್ಲಾದರೆ ಫಿಲ್ಟರ್ ವಾಟರ್ ಐತೆ, ಅದು ಕುಡಿಯೋದ್ರಿಂದ ಅವ್ರಿಗೆ ಏನೂ ಆಗೋದಿಲ್ಲ. ಆದರೆ ನಮ್ಮೂರಲ್ಲೇ ಇದು ಬೋರ್ ನೀರು ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಜಾಸ್ತಿ, ವಯಸ್ಸಾಗಿರೋರಿಗೆ ಜಾಸ್ತಿ ನೋವು ಬರೋದು. ಚೆನ್ನಾಗೈತೆ ಸರ್. ಅದು ಟ್ಯಾಂಕ್ ಇತ್ತು, ಸ್ವಲ್ಪ ತೊಳೆಯೋದಿಲ್ಲ. ಕಾಡಲ್ಲಿ ಇರೋದು ನಮ್ಮ ಹಳ್ಳಿ, ಕಾಡಲ್ಲಿ ಇರೋದು ನಾವು ಇನ್ನು ಗಾಡಿ ಮೇಲೆ ಅಲ್ಲಿ ಇಲ್ಲಿ ಹೋಗಿ ತಗೊಳಕ್ಕೂ ನಮ್ಗೆ ಆಗಲ್ಲ ಸರ್ ನಮ್ಮದು ಗ್ರಾಮದಲ್ಲಿ. ಅದರಿಂದ ಫಿಲ್ಟರ್ ವಾಟರ್ ಬೇಕು ನಮಗೆ. ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಕೆಮ್ಮು, ನೆಗಡಿ, ತಲೆನೋವು, ಕೈಕಾಲು ನೋವು, ಮೈ ನೋವು ಎಲ್ಲ ಇದ್ದೇವೆ ಸರ್. ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಂಗ್ರಹಿಸಿದ ನೀರಿನ ಮಾದರಿಯಲ್ಲಿ ನೀರಿನ ಬಣ್ಣ, ವಾಸನೆ, ಘನವಸ್ತುಗಳು ಸರ್ಕಾರಿ ಲ್ಯಾಬ್ ಮಾನದಂಡದ ಮಿತಿಯಲ್ಲಿದೆ. ಕ್ಯಾಲ್ಸಿಯಂ ನಿಗದಿತ ಮಿತಿ ಗರಿಷ್ಠ 75, ಆದರೆ ವರದಿಯಲ್ಲಿ ಕಂಡುಬಂದಿದ್ದು 74.6. ಮೆಗ್ನೀಷಿಯಂ 30ರಷ್ಟು ನಿಗದಿತ ಮಿತಿ ಆದರೆ ವರದಿಯಲ್ಲಿ ಕಂಡುಬಂದಿದ್ದು 19.3. ಕ್ಲೋರೈಡ್ 250ರಷ್ಟು ನಿಗದಿತ ಮಿತಿಯಾದರೆ ವರದಿಯಲ್ಲಿ 55.5 ಕಂಡುಬಂದಿದೆ. ಇನ್ನು ಸಲ್ಫೈಡ್, ಫ್ಲೋರೈಡ್, ನೈಟ್ರೇಟ್ ಪ್ರಮಾಣವೂ ಮಿತಿಯಲ್ಲಿದೆ ಎಂದು ವರದಿಯಲ್ಲಿದೆ. ಫ್ಲೋರೈಡ್ ಅಂಶ ಜಾಸ್ತಿ ಕುಡಿಯೋ ನೀರಲ್ಲಿದ್ದಾಗ ದಂತ ಹಲ್ಲಿನ ಮೇಲೆ ಮತ್ತು ಮೂಳೆಗಳ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಆಗದೇ ಇರೋಂಗೆ ನಾವು ನೋಡ್ಕೊಳ್ಬೇಕಾಗಿದೆ. ಫ್ಲೋರೈಡ್ ಇಲ್ಲದೇ ಇರೋ ನೀರು ಜನಕ್ಕೆ ಸಿಗೋ ಹಾಗೆ ಮಾಡಬೇಕಾಗಿದೆ. ಫ್ಲೋರೈಡ್ ಬರಲಿಕ್ಕೆ ಮೂಲ ಕಾರಣ ಅಲ್ಲಿರೋ ಜಿಯಾಲಜಿಕಲ್ ಸ್ಟೇಟದಲ್ಲಿ ಫ್ಲೋರೈಡ್ ಇದೆ. ನಾವು ಅಂತರ್ಜಲ ಬಹಳ ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ಫ್ಲೋರೈಡ್ ಇರೋ ನೀರು ಸಹಜವಾಗಿ ಅಲ್ಲಿ ಬರ್ತಾ ಇದೆ.
ಒಟ್ನಲ್ಲಿ ಜನರ ಪಾಲಿಗೆ ಜೀವಜಲವೂ ವಿಷಜಲವಾಗಿದ್ದು ಸರ್ಕಾರದ ಕಣ್ತೆರೆಸುವ ಕೆಲಸವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣಾಯಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.